ಇವತ್ತಿನ ದಿವಸ ಯಾವ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣ ಮಾಡ್ತಾ ಹೊರಟಿದೆ ಸರ್ಕಾರ, ಸಂಪೂರ್ಣವಾಗಿ ಈ ಕರ್ನಾಟಕ ರಾಜ್ಯದ ಯಾವುದೇ ಭಾಗ ಇರಲಿ ವಿದ್ಯುತ್ ಖಾಸಗೀಕರಣ ಆಗಬಾರ್ದು ಅಂತಕ್ಕಂಥದ್ದು ಈ ಹೋರಾಟದ ಮೂಲಕ ನಾವು ಇವತ್ತು ರೈತರು ಸೇರಿದ್ವಿ. ಅತ್ಯಂತ ಪ್ರಮುಖ ರೈತರು ಇಲ್ಲಿ ಒಂದೇ ಸಂಘಟನೆ ಅಂತಲ್ಲ, ಪ್ರಾಮಾಣಿಕವಾಗಿ ಸಮಾಜ, ದೇಶ, ರಾಜ್ಯದ ಒಂದು ಏಳಿಗೆಗಾಗಿ ಕೆಲಸ ಮಾಡ್ತಕ್ಕಂಥ ಏನು ರೈತಾಪಿ ವರ್ಗದವ್ರು ಸೇರಿದ್ದಾರೆ. ನಾವು ಮೊದಲನೇದಾಗಿ ವಿದ್ಯುತ್ ಖಾಸಗೀಕರಣ ಆಗಬಾರ್ದು, ಎರಡನೇದಾಗಿ 1 ಲಕ್ಷದವರೆಗೆ ಸಾಲ ಮನ್ನಾ ಮಾಡಬೇಕು ಸರ್ಕಾರ. ಇನ್ನೊಂದೇನಪ್ಪ ಅಂದರೆ ಹೋದ ಮಾರ್ಚ್ನಲ್ಲಿ 667 ಕೋಟಿ ರೂಪಾಯಿಯನ್ನು ನಾವು ಕಟ್ಟಿರ್ತಕ್ಕಂಥ ಬೆಳೆ ವಿಮೆ ಇತ್ತು. ಅದು ಉಳಿದಿರ್ತಕ್ಕಂಥ ಬೆಳೆ ವಿಮೆ ಇನ್ನೂ 300 ಕೋಟಿ ರೂಪಾಯಿ ನಮಗೇನದ ರೈತರಿಗೆ ಕೊಡಬೇಕು. ಅದೇ ರೀತಿಯಾಗಿ ಬೆಳೆ ಪರಿಹಾರನೂ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದ್ರು, ಸುಳ್ಳು ಹೇಳ್ಕೊತ ಇವತ್ತಿನ ದಿವಸ 3 ವರ್ಷ ಕಾಲ ಕಳೆದಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಏನದಪ್ಪ ಅಂದರೆ ಬೆಳೆ ವಿಮೆ ಯಾವಾಗ ಡಿಕ್ಲೇರ್ ಆಗ್ತದ, ಡಿಕ್ಲೇರ್ ಅರ್ಧ ತಾಸು ಲೇಟ್ ಆದರೆ ಅದಕ್ಕೆ ಬಡ್ಡಿ ಹಚ್ಚಿ ಕೊಡಬೇಕು ಅಂತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶ ಅದ. ಆದರೂ ಕೂಡ ವರ್ಷಾದ್ಯಂತ ಇವತ್ತು ತಾವು ಏನದ ನಮ್ಮ ಬೆಳೆ ವಿಮೆ ನಾವು ಕಟ್ಟಿರ್ತಕ್ಕಂಥ ಬೆಳೆ ವಿಮೆ ಕೊಡಲ್ಲಂದ್ರೆ ಅದು ಬಡ್ಡಿ ಗಂಟ ಹಾಕಿ ಕೊಡಬೇಕಂತಕ್ಕಂಥದ್ದು ನಮ್ದು ಒತ್ತಾಯ ಅದ. ಇನ್ನೊಂದು ಏನಪ್ಪ ಅಂದರೆ ಪರಿಹಾರ ನೀವು ಹೇಳೋದ್ರಲ್ಲಿ ಎಷ್ಟು ಸುಳ್ಳು ಇರ್ಬೋದು. ಇವತ್ತು ಇಲ್ಲಿನೂ ಕೂಡ ಶಾಸಕರಿದ್ದಾರೆ, ಹಿರಿಯ ಶಾಸಕರಿದ್ದಾರೆ, ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಬಹುಶಃ ನಾವೇನಂತೀವಿ ಅಂದ್ರೆ ಈಗಾತ ಇದೇ ನಮ್ಮ ಜಿಲ್ಲೆಯವರು, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿ ಅವರು ಉಸ್ತುವಾರಿ ಇರ್ತಾರ. ಸುಮಾರು 3 ವರ್ಷಗಳ ಕಾಲ ಸತತವಾಗಿ ನಾವು ಇಷ್ಟು ಪ್ರಾಮಾಣಿಕತೆಯಿಂದ ಎಲ್ಲ ರೈತ ಸಂಘದವ್ರು ನಾವು ಏನಾದ್ರು ನ್ಯಾಯ ಕೇಳ್ತೇವೆ. ಒಂದು ದಿವಸ ಆದರೂ ಕೂಡ ಈ ರೈತರ ಬಗ್ಗೆ ಚಕಾರ ಎತ್ತಲಾರದಂಥ ವ್ಯವಸ್ಥೆ ಆಗ್ಯದ. ನಮಗೆ ಇಂಥ ಉಸ್ತುವಾರಿ ಮಂತ್ರಿ ಬೇಕೇನು ಅಂತಕ್ಕಂಥ ಪ್ರಶ್ನೆ ಅದ. ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರದ್ದು ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ, ನೀವು ಇಲ್ಲೆಲ್ಲ ನೆರೆದಂಥ ನಮ್ಮ ರೈತ ಸಂಘದವರೇ ಎಲ್ಲ ಇವತ್ತಿನ ದಿವಸ ಏನದ ಸಾಕಷ್ಟು ಹೋರಾಟ ಮಾಡ್ತೀವಿ. ಬಹುಶಃ ಇಡೀ 3 ವರ್ಷಗಳ ಕಾಲ ಈ ಮೀಡಿಯಾದವರು ನಮ್ಮ ಜೊತೆಗಿದ್ದಾರೆ, ಈ ಸರ್ಕಾರದವರು ಮತ್ತು ವಿರೋಧ ಪಕ್ಷದವರು ನಮ್ಮ ಜೊತೆಗಿಲ್ಲ. ರೋಡಿಗೆ ಬಿದ್ದು ಹೋರಾಟ ಮಾಡಿಲ್ಲ ಇಲ್ಲಿವರೆಗೆ, ಆದ್ರೆ ನಮ್ಮ ಕಷ್ಟ ಹೆಂಗೆ ದೂರ ಆಗ್ತದಂಥ ಪ್ರಶ್ನೆ ಅದ. ಹಾಗಾಗಿ ಇವತ್ತಿನ ದಿವಸ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಸರ್ಕಾರಕ್ಕೆ. ಸರ್, ತಾವು ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ವಿಫಲ ಆಯಿತು ನೋಡ್ರಿ. ಮೊನ್ನೆ ಗಂಜಿನಲ್ಲಿ ಡೂಪ್ಲಿಕೇಟ್ 2ನೇ ದರ್ಜೆದ ಖಾತಾ ಮಾರ್ತು, ರಾಜ ರೋಷವಾಗಿ ಅಂತ ಕಳಪೆ ಮಟ್ಟದಾಗ ಎಣ್ಣೆ ಗೊಬ್ಬರ ಮಾರ್ತು. ಇವತ್ತು ನಮ್ಮ ಕಾರ್ಯಕರ್ತರು, ನಮ್ಮ ರೈತ ಮುಖಂಡರು ಅಲ್ಲಿ ಅರೆಸ್ಟ್ ಮಾಡಿದರು. ಅದನ್ನು ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಅಗ್ರಿಕಲ್ಚರ್ AD/JDಗಳು ಇದು ನೋಡಬೇಕಾಗಿತ್ತು. ನೋಡಿದ್ರು ಕೂಡ ಅದು ಸರಿ ಆಗಲಿಲ್ಲ. ಹಾಗಾಗಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಇವತ್ತು ಸರಿಪಡಿಸಬೇಕು ಅಂತಕ್ಕಂಥದ್ದೇ. ತಾವೇನಾದರೂ ಈ ಔಷಧಿಯಿಂದ ನೀವು ದೂರ ಇದ್ದರೆ ನಾವು ಇಡೀ ರಾಜ್ಯಾದ್ಯಂತ ನವ ಕರ್ನಾಟಕ ರೈತ ಸಂಘ ಇರ್ಬೋದು, ಎಲ್ಲ ರೈತ ಸಂಘಟನೆಗಳು ಸೇರಿ ಇಡೀ ರಾಜ್ಯಾದ್ಯಂತ ರೈತ ಮಹಿಳೆಯರು, ರೈತ ಪುರುಷರು ಸೇರಿ ದೊಡ್ಡ ಶಕ್ತಿ ಪ್ರದರ್ಶನ ನಿಮ್ಮ ಮೇಲೆ ಮಾಡಬೇಕಂತಕ್ಕಂಥದ್ದು ಇವತ್ತು ವಿಚಾರ ನಾವು ಮಾಡಿದ್ವಿ. ಇದಾದ ನಂತರ ಇವತ್ತಿನ ದಿವಸ ಬೆಂಗಳೂರಲ್ಲಿ ಇವತ್ತು ಕೋರ್ ಕಮಿಟಿ ಇದೆ, ಇವತ್ತು ಕ್ಯಾಬಿನೆಟಲ್ಲಿ ಚರ್ಚೆ ಇದೆ. ಎದರದ್ದು ವಿಶೇಷವಾಗಿ ಇದು ವಿದ್ಯುತ್ತನ್ನು ಖಾಸಗೀಕರಣ ಮಾಡ್ಬೇಕಂತಕ್ಕಂಥದ್ದು. ಯಾಕೆ ಮಾಡ್ತಾ ಇದ್ದೀರಿ ನೀವು? ಸಾಕಷ್ಟು ನೀವೇನದ ಎಷ್ಟು ಬೇಕಾಗ್ತದೆ ಅವನಿ ಬರ್ತದ, ಬೇರೆ ಹಾಕ್ರಿ, ಆದರೆ ರೈತರ ಮ್ಯಾಗೆ ಯಾಕದ ಪರಲ್ಲ. ಇಷ್ಟು ಜನ 3 ವರ್ಷ ಬಿಟ್ಟು ಈಗ ಮತ್ತೆ ರೈತರ ಮ್ಯಾಗೆ ಏನದ ಖಾಸಗೀಕರಣ ಮಾಡ್ತೇವೆ. ಮುಂಜಾನೆ ಒಂದು ರಾಜ್ಯದ ಖಾಸಗಿ ವಿದ್ಯುತ್ ಒಂದು CO ಯಾರ್ದೋ ಫೋನ್ ಬಂದಿತ್ತು. ಏನು ಹೇಳ್ತಾರಂದ್ರೆ, ಹಂಗಲ್ಲ ಗೌಡ್ರೆ, ಅದು ಒಂದು TC ಮೀಟರ್ ಕೊಂಡಿಸ್ತೇವತ್ತ. TC ಯಾಕೆ ಮೀಟರ್ ಕೊಂಡಿಸ್ತೇವೆ ಅಂದ್ರೆ, ಆ TC ಮೀಟರ್ ಕೊಟ್ರೆ ಯಾರ್ಯಾರು ಎಷ್ಟು ಕರೆಂಟ್ ಸುಟ್ರ ಅಂತ ನಮಗೆ ಗೊತ್ತಾಗ್ತದಂತ. ನಿನಗೆ ಯಾಕೆ ಗೊತ್ತಾಗ್ತದಪ್ಪ? ನೀ ಯಾರು ನಮಗೆ ಕೇಳಕ? ಅನ್ನ ಹಾಕವ್ರು ನಾವು, ನೀ ಯಾರು ಕೇಳಕ? ನಿನ್ಗೆ ಗೊತ್ತದ ಹೊಲಮನಿ, ನಮ್ಮ ಪ್ರಯತ್ನ ಗೊತ್ತದ. ನಾವು ರಾತ್ರಿ ಹಗಲು ಮಳಿ ಚಳಿ ಬಿಸಿಲ್ನಾಗ ಪ್ರಯತ್ನ ಮಾಡ್ಕೇಸಿ ನಿಮ್ಗೆ ಅನ್ನ ಹಾಕ್ತೇವೆ, ನಮ್ಮ ಮೇಲೆ ಮಾನಿಟರ್ ಮಾಡ್ತೀವಿ. ದಯವಿಟ್ಟು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇನ್ನು ಇಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಹಿರಿಯ ಶಾಸಕರಿರ್ಬೋದು, ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿರ್ಬೋದು, ನಿಮಗೆ ಎಚ್ಚರಿಕೆ ಗಂಟೆ ಇದೆ. ಒಂದು ವೇಳೆ ಏನಾದರೂ ಇದು ಸರಿಪಡಿಸಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ರೈತ ಮುಖಂಡರು, ರೈತ ಮಹಿಳೆಯರು ಸೇರಿ ದೊಡ್ಡ ಪ್ರಮಾಣದ ಆಯಾ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದು ಹೇಳುತ್ತಾ ಇವತ್ತಿನ ದಿವಸ ತಮಗೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೇನೆ. ದಯಾನಂದ್ ಪಾಟೀಲ್, ನವ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರು. ಎಲ್ಲ ವಿಷಯಗಳನ್ನ ನವ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾದಂಥ ದಯಾನಂದ್ ಪಾಟೀಲ್ ಅವರು ವಿಷಯನ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇದೇ ಕಲಬುರಗಿಯಲ್ಲಿ ಜುಲೈ 25, 26, 27 ಕೂಡ ರೈತರ ಒಂದು
ಬೃಹತ್ ಸಮಾವೇಶವೂ ಕೂಡ ಕಲಬುರಗಿಯಲ್ಲಿ ಆಗಲಿದೆ ಅಂತ ನಾವು ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಈ ಸರ್ಕಾರಕ್ಕೆ ಏನ್ ಕೇಳ್ತಾ ಇದ್ದೇವೆ ಅಂತಂದ್ರೆ, ಸತ್ತ ಹೆಣದ ಮೇಲೆ ನೀವು ಚೆಲ್ಲಾಟ ಆಡ್ತಾ ಇದ್ದೀರಿ ಅಂತ ನಾವು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ಈಗಾಗಲೇ ರೈತರ ಹತ್ರ ಏನೂ ಉಳಿದಿಲ್ಲ, ಮಳೆನೂ ಬಂದಿಲ್ಲ. ಈಗಾಗಲೇ ಕಬ್ಬು ಕೆಲವೊಂದು ಬೆಳೆಗಳು ಕೂಡ ಒಣಗಿ ಹೋಗಿದಾವ. ನೀರಿಲ್ಲಾರ್ದೆ ಎಲ್ಲರ ಕಡೆ ದನ ಕರ ಹಸುಗಳೆಲ್ಲ ಹಾಹಾಕಾರ ಆಗ್ತಿರುತ್ತ ಸಂದರ್ಭದಲ್ಲಿ ತಾವು ಇವತ್ತು ಮತ್ತೆ ಒಂದು ಏನ್ ಹೇಳ್ತೀರಿ ಅಂತಂದ್ರೆ ವಿದ್ಯುತ್ತನ್ನ ಖಾಸಗೀಕರಣ ಮಾಡ್ತೀರಿ ಅಂತ ಹೇಳ್ಬೇಕಂತಿದ್ರಿ. ಸ್ವಾಮಿ, ನಿಮಗೆ ದುಡ್ಡು ಎಲ್ಲಿ ಕಮ್ಮಿ ಬೀಳಿಕತ್ತದ? ನಿಮ್ಮ ಮೈ ಮೇಲೆ ಬಟ್ಟೆ ಇಲ್ವಾ? ನಿಮ್ಮ ಕುಟುಂಬದವ್ರು ಹಾಕ್ಲಿಕ್ಕೆ ಬಟ್ಟೆ ಇಲ್ವಾ? ರೈತರ ಮೈ ಮೇಲೆ ಇರೋದು ಬರೇ ಒಂದು ಚಿಂದ ಬಟ್ಟೆನೂ ನಿಮ್ ಕಣ್ಣು ಕುಡುಕ್ತಾ ಇದೇನ್ರಿ? ಯಾಕ್ರಿ ಈ ತರ ಮಾಡ್ತಾ ಇದ್ದೀರಾ? ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕ್ರಿ. ಮಾತಿಗೊಮ್ಮೆ ಸರ್ಕಾರದವರು ರಾಜಕಾರಣಿಗಳು ಭಾಷಣ ಮಾಡ್ಬೇಕಾದ್ರೆ ರೈತರು ನಮ್ ಬೆನ್ನೆಲುಬು ಅಂತ ಭಾಷಣ ಮಾಡ್ತೀರಾ. ಚುನಾವಣೆ ಸಂದರ್ಭ ಬಂದಾಗ ಕೈಯ ಕಾಲ ಬಿಳ್ಕೋತ್ ಎಲ್ಲಿ ಸಂಧಿ ನಾಲಿ ಬಟ್ ಏನು ಅನ್ನಂಗಿಲ್ಲ, ಬಂದು ಕೈಕಾಲು ಬಿದ್ದು ಓಡ್ ತಗೊಂಡು ಹೋಗ್ತೀರಿ. ಈಗ ಅವ್ರ ಬೆನ್ನಲ್ಲಿ ಎಲುಬಂತೆ ಅಂತಲ್ಲ ರೀ, ಅವ್ರ ಸ್ಕೆಲೆಟನ್ ಮಾಡಿಟ್ಟಿದ್ರಿ. ತಾವು ಮೈ ಮೇಲೆ ಏನು ಒಂದು ಸಿಂಗಲ್ ಬಟ್ಟೆ ಕೂಡ ರೈತರ ಮೇಲೆ ಉಳಿದಿಲ್ಲ. ಇವತ್ತಿನ ದಿವಸ ಈ ಒಂದು ಪ್ರತಿಭಟನೆ ಸಾಂಕೇತಿಕವಾದಂತ ಪ್ರತಿಭಟನೆ. ನಿನ್ನೆ ನಮಗೆ ಈ ವಿಷಯ ಗೊತ್ತಾದಂತ ಸಂದರ್ಭದಲ್ಲಿ ನಾವು ಬರೀ ನಿನ್ನೆ ಒಂದು ದಿವಸಕ್ಕೆ ನಾವಿಲ್ಲಿ 100 ರೈತರನ್ನೇ ಇವತ್ತಿನ ದಿವಸ ನಾವು ಸೇರಿಸಿದ್ದೇವೆ. ಇದು ಸಾಂಕೇತಿಕವಾಗಿದ್ದಂತ ಪ್ರತಿಭಟನೆ. ಈ ಖಾಸಗೀಕರಣ, ತಾವು ವಿದ್ಯುತ್ ಖಾಸಗೀಕರಣ ಏನಾದರೂ ಮಾಡಿದ್ದೇ ಆಯಿತು ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಮಹಿಳೆಯರು, ಯುವಕರು ಎಲ್ಲರೂ ಸೇರಿ ರೈತರು ವಿಧಾನಸೌಧವನ್ನು ಮುತ್ತಿಗೆ ಹಾಕಬೇಕಾಗುತ್ತೆ ಅನ್ನೋ ಒಂದು ಮಾತನ್ನ ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ, ಈ ವಿಷಯವನ್ನ ಇವತ್ತಿನ ದಿವಸ ಕ್ಯಾಬಿನೆಟ್ ಚರ್ಚೆ ಇದೆ ಅಂತ ಒಂದು ವಿಷಯ ಕೂಡ ಗೊತ್ತಾಗಿದೆ. ಈ ಚರ್ಚೆಯನ್ನ ಇಲ್ಲಿಗೆ ಕೈ ಬಿಡಬೇಕು. ಮುಂದುವರೆದಿದ್ದಾಯಿತು ಅಂತಂದ್ರೆ ಕಲಬುರಗಿಯಲ್ಲಿ ನಾವು ಎಲ್ಲ ಸಮಾಜದ ರೈತ ಮುಖಂಡರ ಜೊತೆ, ಎಲ್ಲ ವಿವಿಧ ಹಿಂದೂ ಪರ ಕನ್ನಡ ಪರ ಸಂಘಟನೆ ಜೊತೆ ಮತ್ತೆ ನಾವು ಒಂದು ಸಭೆಯನ್ನ ಮಾಡಿ ಒಂದು ದಿನಾಂಕವನ್ನು ನಿಗದಿಪಡಿಸಿ ಕಲಬುರಗಿ ಬಂದ್ ಮಾಡುವುದರ ಮುಖಾಂತರ ನಾವು ಮತ್ತೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿಗಳ ಮೇಲೆ ನಮಗೆ ಅಪಾರವಾದ ಅಭಿಮಾನ ಇದ್ದಿದ್ದರ ಕಾರಣ ಈ ನಮ್ಮ ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗಳ ಬಂದು ತಗೋಬೇಕು. ಬೇರೆ ಯಾರೇ ತಹಶೀಲ್ದಾರ್ ಆಗ್ಲಿ, ಜೆಡಿ ಆಗ್ಲಿ ಯಾರೇ ಬಂದ್ರೆ ಅಂತಂದ್ರು ನಾವು ಮನವಿ ಪತ್ರವನ್ನ ಕೊಡುವುದಿಲ್ಲ. ಇಲ್ಲಿದ್ದಂತ ಪೊಲೀಸ್ ಅಧಿಕಾರಿಗಳನ್ನ ನಾವು ಮನವಿ ಮಾಡ್ಕೊಂತೇವೆ. ಜಿಲ್ಲಾಧಿಕಾರಿಗಳು ಎಲ್ಲೇ ಇರಲಿ, ಸಮಯ ಎಷ್ಟಾದ್ರೂ ನಾವು ಕಾಯ್ತೇವೆ. ಅವರು ಬಂದು ನಮ್ಮ ಈ ಮನವಿಯನ್ನ ತಗೋಬೇಕು. ನಾವು 3 ಅಂಶಗಳ ಮೇಲೆ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ರೈತರ 1 ಲಕ್ಷ ಸಾಲ ಮನ್ನಾ ಆಗ್ಬೇಕು, ವಿದ್ಯುತ್ ಖಾಸಗೀಕರಣ ಆಗ್ಲೇಬಾರ್ದು. ಈಗಾಗಲೇ ಏನು ಬೆಳೆ ಹೋಗಿದೆ ಆ ಬೆಳೆಯ ಪರಿಹಾರವನ್ನು ಕೂಡ ಕೊಡಬೇಕು. ಮತ್ತೆ ರೈತರ ಉಳಿದಂತ ಬೆಳೆ ವಿಮೆ ಕೂಡ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ಬೇಕಂತ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ.